ಗೀತಾ ಮಹಾತ್ಮೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಯಾವಾಗಲೆಲ್ಲ ಧರ್ಮದ ಪ್ರಾಬಲ್ಯ ಕಡಿಮೆಯಾಗಿ ಜನಮನಗಳಲ್ಲಿ ಧರ್ಮದ ಗ್ಲಾನಿ ಉಂಟಾಗುವುದೋ, ಅಧರ್ಮವು ಪ್ರಬಲವಾಗಿ ತಲೆ ಎತ್ತಿ ನಿಲ್ಲುವುದೋ, ಆವಾಗಲೆಲ್ಲ ನಾನು ಧರ್ಮೋದ್ಧಾರಕ್ಕಾಗಿ ಅವತರಿಸುತ್ತೇನೆ ಎಂದು ಶ್ರೀಕೃಷ್ಣ ಪರಮಾತ್ಮನು ನರರೂಪಿ ಅರ್ಜುನನನ್ನು ನೆಪವಾಗಿಟ್ಟುಕೊಂಡು ಭಗವದ್ಗೀತೆಯ 4ನೇ ಅಧ್ಯಾಯದ 7ನೇ ಶ್ಲೋಕದಲ್ಲಿ ಇಡೀ ಜಗತ್ತಿಗೆ ಅಭಯ ನೀಡಿದ್ದಾನೆ. ಈ ಹೇಳಿಕೆಯಿಂದ ಧರ್ಮದ ಪುನರುಜ್ಜೀವನಕ್ಕಾಗಿ ಭಗವಂತನ ಅವತಾರವಾಗುವುದು ಸ್ಪಷ್ಟವಾಗುತ್ತದೆ. ಭಗವಂತನ ಮತ್ಸ್ಯ, ಕೂರ್ಮಾದಿ ದಶಾವತಾರಗಳು ಲೋಕಪ್ರಸಿದ್ಧಿಯಾಗಿವೆ. ಇವುಗಳಲ್ಲಿ ಒಂದು ದ್ವಾಪರ ಯುಗದ ಕೃಷ್ಣಾವತಾರ. ಇದು ಭಗವಾನ್ ವಿಷ್ಣುವಿನ ಪೂರ್ಣಾವತಾರ ಎನ್ನಲಾಗುತ್ತದೆ. ಭಗವಂತನು ಬ್ರಹ್ಮ, ವಿಷ್ಣು, ರುದ್ರ ಹೀಗೆ 3 ರೂಪದಿಂದ ಸೃಷ್ಟಿ, ಸ್ಥಿತಿ, ಲಯಾದಿ ಕಾರ್ಯಗಳನ್ನು ಮಾಡುವನೆಂದು ಶಾಸ್ತ್ರಗಳಲ್ಲಿ ಹೇಳಿದೆ. ಧಾರಣಾತ್ ಇತಿ ಧರ್ಮ, ಅಂದರೆ ಯಾವುದು ಸೃಷ್ಟಿಯನ್ನು ರಕ್ಷಿಸುವುದೋ ಅದೇ ಧರ್ಮ. ಯಾವುದರ ಆಚರಣೆಯು ನಮ್ಮನ್ನು ಮನುಷ್ಯತ್ವದಿಂದ ಕೆಳಕ್ಕೆ ಬೀಳದಂತೆ ತಡೆದು ಎಲ್ಲ ರೀತಿಯ ವಿನಾಶ ಮತ್ತು ಅಧೋಗತಿಯಿಂದ ರಕ್ಷಿಸಿ ಸರ್ವಾಂಗೀಣ ಉನ್ನತಿಯತ್ತ ಸೆಳೆದೊಯ್ಯುತ್ತದೆಯೋ ಅದೇ ಧರ್ಮ. ಸತ್ವಗುಣ ಸಂಪನ್ನನಾದ ಮಹಾವಿಷ್ಣುವು ಸಕಲ ಚರಾಚರಗಳ ರಕ್ಷಣೆಯ ಕಾರ್ಯವನ್ನು ಮಾಡುವುದರಿಂದ ಆತನಿಗೆ ಧರ್ಮ ಪುರುಷನೆಂಬ ಅನ್ವರ್ಥನಾಮ ಸಲ್ಲುವುದು. ಜಗತ್ತಿನಲ್ಲಿ ತನ್ನ ಪಾಲನೆಯಲ್ಲಿದ್ದ ಧರ್ಮವು ಅಳಿವಿನ ಅಂಚಿನಲ್ಲಿರುವಾಗ ಅದನ್ನು ಮತ್ತೊಮ್ಮೆ ಉಜ್ವಲಗೊಳಿಸುವ ಸಲುವಾಗಿ ಅವತಾರವೆತ್ತುತ್ತೇನೆ ಎನ್ನುವ ಅವನ ಈ ಮಾತು ಯುಕ್ತಿಯುಕ್ತವಾಗಿ ತೋರುವುದು. ಧರ್ಮ ವಿವರ್ಧನಃ, ಧರ್ಮವನ್ನು ಧರ್ಮ ಬೆಳೆಸುತ್ತದೆ. ಧರ್ಮೋ ರಕ್ಷತಿ ರಕ್ಷಿತಃ, ಧರ್ಮವನ್ನು ರಕ್ಷಿಸುವವನನ್ನು ಧರ್ಮವೇ ರಕ್ಷಿಸುತ್ತದೆ. ಅವತಾರಗಳಲ್ಲಿ ಅಂಶಾವತಾರ ಮತ್ತು ಪೂರ್ಣಾವತಾರವೆಂದು 2 ವಿಧ. ಅಂತಹ ಅಘಟಿತ ಕಾರ್ಯವನ್ನು ಮಾಡುವ ಅವಶ್ಯಕತೆ ಬಂದರೆ ಭಗವಂತನು ತನ್ನ ಪೂರ್ಣತೆಯಿಂದ ಅವತಾರವನ್ನು ತಾಳಿ ಆಯಾ ಕಾಲದಲ್ಲಿ ತನ್ನ ಪ್ರಿಯ ಭಕ್ತರ ಕಾರ್ಯಕ್ಕೆ ಬೇಕಾಗುವಷ್ಟು ಸಾಮರ್ಥ್ಯವನ್ನು ಅವರಿಗೆ ಒದಗಿಸಿ ಅವರಿಂದಲೇ ಧರ್ಮದ ಉದ್ಧಾರವನ್ನು ಮಾಡಿಸುವನು. ಮಹಾಭಾರತದಲ್ಲಿ ಅರ್ಜುನಾದಿಗಳನ್ನು ನಿಮಿತ್ತವಾಗಿಸಿ ದುರ್ಯೋಧನಾದಿ ದುಷ್ಟರನ್ನು ಸಂಹರಿಸಿ ಧರ್ಮದ ರಕ್ಷಣೆ ಮಾಡಿದ್ದಾನೆ ಭಗವಂತ. ಹರಿ ಓಂ.